ನೋಡಿ, ಇದರಲ್ಲಿ ನಾನು 2 ಗ್ಲಾಸಷ್ಟು ಬೇಳೆ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ನೀಟಾಗಿ. ನೋಡಿ, ಬೇಳೆನ ನೀಟಾಗಿ 2 ಟೈಮ್ಸ್ ತೊಳ್ಕೊಂಡೆ. ಬೇಳೆ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಅರಿಶಿನ ಹಾಕ್ಕೊಂಡು. ನಾನು ಬಸ್ಸಾರು ಮಾಡಬೇಕು ಅಂತ ಇಲ್ಲಿ ಬೀನ್ಸ್ ಇದೆ, ಬೀನ್ಸ್ ತೊಗೊಂಡಿದ್ದೀನಿ. ಸಬ್ಬಕ್ಕಿನ ನೀಟಾಗಿ ಮೊದಲೇ ಬಿಡಿಸಿ ಇಟ್ಕೊಂಡಿದ್ದೀನಿ ತಂದಿದ್ದ ತಕ್ಷಣ. ಇವಾಗ ಸಣ್ಣದಾಗಿ ಬೀನ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉಪ್ಪು ನೀರಲ್ಲಿ ನೀಟಾಗಿ ಸಬ್ಬಕ್ಕಿ ಸೊಪ್ಪನ್ನ ನೆನೆಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ಇವಾಗ ಕಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾನೇನು ಕಟ್ ಮಾಡಿ ಮಾಡ್ಕೊತಿದ್ದೀನೋ ಬಸ್ಸಾರಿಗೋಸ್ಕರ. ಈ ಚಳಿಗೆ ಬಸ್ಸಾರು ಚೆನ್ನಾಗಿರುತ್ತೆ ಅಂತ ಇವತ್ತು ನಾನು ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಮಸಾಲೆಗೆ. ಕಾದಿರೋ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಇವಾಗ ಈರುಳ್ಳಿನ ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ನೀಟಾಗಿ ಫ್ರೈ ಆಗಿದೆ. ಇವಾಗ ಇದ್ರ ಜೊತೆಗೇ ನಾನು ಸ್ವಲ್ಪ 2 ಟೊಮೆಟೊ ಕುಯ್ದು ಹಾಕ್ಕೊತಿದ್ದೀನಿ. ನೋಡಿ, ನಾವು ಏನೇನು ಮಸಾಲೆಗೆ ಹಾಕ್ಕೊಂಡಿದ್ದೀವೋ ಅದನ್ನೆಲ್ಲ ನೀಟಾಗಿ ಎಣ್ಣೆಲಿ ಸ್ವಲ್ಪ ಹೊತ್ತು ಹುರ್ಕೊಂಡ್ಬಿಟ್ರೆ ಇದರಲ್ಲಿರೋ ಹಸೆ ಅಂಶ ಎಲ್ಲ ನೀಟಾಗಿ ಹೋಗುತ್ತೆ. ನಾವು ಇಲ್ಲಾಂದ್ರೆ ಹಸೆದು ಹಂಗೆ ಹಾಕಿದ್ರೆ ನಾವು ಹಸೆ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲೇ ನಾವು ಎಷ್ಟಾಗುತ್ತೋ ಅಷ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ಒಗ್ಗರಣೆ ಟೈಮಲ್ಲಿ ತುಂಬ ಹೊತ್ತು ಫ್ರೈ ಮಾಡೋ ಕೆಲಸ ಇರಲ್ಲ. ನೋಡಿ, ಇದೇ ಮಸಾಲೆ ಜೊತೆಗೆ ನಾನು ಅರಿಶಿನ ಪುಡಿ, ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಖಾರದ ಪುಡಿ, ನೋಡಿ ಇದನ್ನು ಸ್ವಲ್ಪ ನಾನು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇದು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಕಡೆ ತಣ್ಣಗಾಗೋಕ್ಕೆ ಇಟ್ಬಿಡೋಣ. ನೋಡಿ, ಇಲ್ಲಿ ನಾನು ಯೂಸ್ ಮಾಡ್ತಿದ್ದೀನಿ ಹಸೆ ಜೀರಿಗೆ 1.5 ಸ್ಪೂನಷ್ಟು, 1 ಸ್ಪೂನಷ್ಟು ಮೆಣಸು, ನೋಡಿ 1 ಹಿಡಿಯಷ್ಟು ತೆಂಗಿನಕಾಯಿ, ಗಾತ್ರದಷ್ಟು ಹುಣಸೆ ಹಣ್ಣು. ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಏನು ಬೇಯಿಸ್ಕೊಂಡಿದ್ನೋ ಬೇಳೆನ ಅದನ್ನು ಈ ಮಸಾಲೆಗೆ ಹಾಕ್ಕೊತಿದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಬೇಳೆ 3/4 ಭಾಗದಷ್ಟು ಬೆಂದಿದೆ. ಇವಾಗ ಇದಕ್ಕೆ ನಾನು ಏನು ಕುಯ್ದಿಟ್ಕೊಂಡಿದ್ದೀನೋ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಸಬ್ಬಕ್ಕಿ ಸೊಪ್ಪು ಮತ್ತು ಬೀನ್ಸ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇನ್ನು ಸ್ವಲ್ಪ ಹೊತ್ತು. ನೋಡಿ, ನಾನು ಕಟ್ ಮಾಡ್ಕೊಂಡಿರೋ ಬೀನ್ಸ್ನ ಹಾಕ್ಕೊತಿದ್ದೀನಿ. ಜೊತೆಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಇವಾಗ ನಾನು ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಅಂತ ಹಾಕ್ಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ಇದನ್ನು ಬೇಯೋಕ್ಕೆ ಒಂದು ಕಡೆ ಇಟ್ಟು ನೋಡಿ, ನೀಟಾಗಿ ಇಲ್ಲಿ ಬೇಳೆ ಸೊಪ್ಪು ಎಲ್ಲ ಬೆಂದಿದೆ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಇವಾಗ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನೇನು ಬೇಯಿಸಿಟ್ಕೊಂಡಿದ್ದೀನೋ ಬೇಳೆ, ಬೀನ್ಸು, ಸಬ್ಬಕ್ಕಿ ಸೊಪ್ಪನ್ನ ಅದು ನೀರೆಲ್ಲ ಬಗ್ಗಿಸ್ಕೊಂಡು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀನೋ ಅದರಲ್ಲಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಆದಷ್ಟು ಇದನ್ನು ಎಷ್ಟು ಸಣ್ಣೂರಿಲಿ ನೀಟಾಗಿ ಕಲಿಸ್ಕೊತೀವೋ ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ, ಪಲ್ಯ ಇಲ್ಲಿಗೆ ರೆಡಿ ಆಯಿತು. ಸ್ವಲ್ಪ ನಾನು ಬೇಯಿಸಿಟ್ಕೊಂಡಿರೋ ಸೊಪ್ಪು ಬೇಳೆನ
ಇದರಲ್ಲಿ ಒಂದು ಸೌಟಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಇವಾಗ ನಾನು ಮಸಾಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಬೊಗ್ಸ್ಕೊಂಡಿದ್ನೋ ನೀರನ್ನ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ. ನೋಡಿ ಇವಾಗ ಇದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ. ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಏನು ಸಾರು ಕುದೀತಿದೆಯೋ ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿಗೆ ರುಚಿಯಾಗಿರೋ ಬಸ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ. ಇವಾಗ ಇದನ್ನು ಹಾಕ್ಕೊಂಡು ಟೇಸ್ಟ್ ನೋಡೋದೇ ನಮ್ಮ ಕೆಲಸ. ಈ ಥರ ಬಸ್ಸಾರನ್ನ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿಯಾಗಿರೋ ಬಸ್ಸಾರು ಹಾಕ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗೋಣ. ಓಕೆ ಬಾಯ್.